ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನಿಂದ ಆಗಿರೋ ತಪ್ಪಿಗೆ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳ್ತೀನಿ. ಚಿಕ್ಕಮ್ಮ, ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗತ್ತೆ. ಅಂಥ ಸಿಚುವೇಶನಲ್ಲಿ ಯಾರೇ ಆಗಿದ್ರು ಹಾಗೆ ಮಾಡ್ತಿದ್ರು. ಯೋಚನೆ ಮಾಡಬೇಡಿ, ಮುಂದೆ ಏನಾಗುತ್ತೋ ನೋಡೋಣ. ಸಮಾಧಾನ ಮಾಡ್ಕೊಳ್ಳಿ. ಶಾರ್ವರಿ ಸುಳ್ಳು ಹೇಳ್ತಿದ್ದಾಳೆ. ಅದಕ್ಕೆ ನೀವು ಬಂದು ಆ ಕಾರಿನ ವಿಷಯ ಹೇಳಿದಾಗ ಅವಳ ಮುಖದಲ್ಲಿ ಭಯ ಇತ್ತು. ಅವಳು ಹೆದರಿ ನಡುಕ್ತಿದ್ಲು. ಈಗ ಇದಕ್ಕಿದ್ದ ಹಾಗೆ ಇಡೀ ಕತೆ ನಮ್ಮ ಬೇರೆ ದಿಕ್ಕಿಗೆ ತಿರುಗಿಸ್ತಾ ಇದ್ದಾಳೆ. ಅಣ್ಣ ಮಕ್ಕಳು ಅವಳ ಮಾತನ್ನು ನಂಬ್ತಾರೆ. ಅವಳು ಅದನ್ನೇ ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾಳೆ. ನನಗೇನು ಈ ಆಕ್ಸಿಡೆಂಟ್ನ ಶಾರ್ವರಿನೇ ಮಾಡಿರೋದು ಅಂತ ಅನ್ನಿಸ್ತಾ ಇದೆ. ಆಕ್ಸಿಡೆಂಟ್ ಆಗಿದ್ದಿನ ಪಾಪು ಮನೇಲೇ ಇದ್ದಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಆದರೆ ನಿಧಿ ಹೇಳೋ ಹಾಗೆ ಅವತ್ತವಳು ಪಾರ್ಟಿಗೆ ಫ್ರೆಂಡ್ಸ್ ಜೊತೆ ಹೋಗಿದ್ಲು. ಆದ್ರೀಗ ನಿಧಿನೂ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಶಾರ್ವರಿ ತುಳಸಿ, ಆವತ್ತು ಶಾರ್ವರಿ ಮನೆಯಲ್ಲೇ ಇದ್ದಿದ್ದನ್ನ ನೀನು ನೋಡಿದ್ಯಾ? ನಾನು ಅದನ್ನು ಸರಿಯಾಗಿ ಗಮನಿಸಿಲ್ಲ ಮಾವ. ಇಲ್ಲ, ಅದಕ್ಕೆ ಶಾರ್ವರಿ ಆ ಟೈಮಲ್ಲಿ ಮನೇಲೆಲ್ಲೂ ಕಾಣಿಸ್ಲಿಲ್ಲ. ಅವಳು ಇವತ್ತು ಸುಳ್ಳು ಹೇಳ್ತಿದ್ದಾಳೆ. ಕಾರು ಕಳ್ತನ ಆಗಿರಲ್ಲ, ಅವಳೇ ಅದನ್ನು ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿರ್ತಾಳೆ. ಆದರೆ ಅವಳು ತಾವರೆಕೆರೆಗೆ ಯಾಕೆ ಹೋದ್ಲು ಅನ್ನೋದು ಗೊತ್ತಾಗ್ತಿಲ್ಲ. ಅವಳ ಜನ್ಮ ಜಾಲಾಡಿ ಜಾತಕ ತೆಗಿಬೇಕು ಅಂತಾನೆ ನಾನು ರವೀಂದ್ರ ತಾವರೆಕೆರೆಗೆ ಹೋದ್ವಿ. ಅದು ಹೇಗೋ ಗೊತ್ತಿಲ್ಲ, ನಾವು ಅಲ್ಲಿಗೆ ಹೋಗಿರೋ ವಿಷಯನ ಅವಳು ತಿಳ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮನ್ನು ಸಾಯಿಸಬೇಕು ಅಂತಾನೆ ಶಾರ್ವರಿ ಆ ಹೊತ್ತು ತಾವರೆಕೆರೆಗೆ ಬಂದು ಆಕ್ಸಿಡೆಂಟ್ ಮಾಡಿಸಿರಬಹುದಾ? ಮೊದಲೇ ಅವಳು ರಕ್ತ ಪಿಶಾಚಿ, ರಾಕ್ಷಸಿ ಹೆಣ್ಣು ಅಂತಂದ್ರೂ ತಪ್ಪಿಲ್ಲ. ನನಗಂತೂ ಅವಳೇ ನಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಅನುಮಾನ. ಅವಳು ಪಾಪದ ಕೂಡ ತುಂಬಿದೆ ಮಾವ. ಇನ್ನು ಅವಳನ್ನ ಸುಮ್ಮನೆ ಬಿಡಬಾರ್ದು. ಆದರೆ ಬರೀ ಅನುಮಾನದಿಂದ ಅಪರಾಧ ಸಾಬೀತಾಗಲ್ಲ. ಅದಕ್ಕೆ ಸಾಕ್ಷಿ ಬೇಕು. ಪೊಲೀಸ್ನವರು ವಿಚಾರಣೆ ನಡೆಸಲಿ, ಆಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆದರೆ ಇನ್ನು ಮುಂದೆ ನೀವಿಬ್ಬರು ಅವಳ ಬಗ್ಗೆ ತುಂಬ ಎಚ್ಚರವಾಗಿರಿ. ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾರ್ಯಾರ ಜೊತೆ ಮಾತಾಡ್ತಾಳೆ, ಏನೇನು ಮಾತಾಡ್ತಾಳೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕು. ಹೌದು ಮಾವ, ಅವಳು ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಅಪಾಯ. ಹೌದದಕ್ಕೆ ವಿಷ ಜಂತು ಅಂತ ನಾನು ಬರೀ ಮಾತಿಗಲ್ಲ ಹೇಳೋದು. ಅವಳು ಮೈಯಲ್ಲಿ ಹರಿತಿರೋದು ಬರೀ ವಿಷಾನೇ. ಅದು ಗೊತ್ತಿದ್ದು ನಾವು ಸ್ವಲ್ಪ ಎಚ್ಚರ ತಪ್ಪಿದ್ವಿ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಎಚ್ಚರಿಕೆಯಿಂದ ಇದ್ದಿದ್ರೆ ರವೀಂದ್ರ ಅವ್ರ ಪ್ರಾಣನ ಕಾಪಾಡ್ಕೋಬಹುದಿತ್ತೇನೋ. ಇದರಲ್ಲಿ ನಂದು ತಪ್ಪಿದೆ ಮಹೇಶ. ಆ ಹೊತ್ತು ನಾನು ರವೀಂದ್ರನ್ನ ನನ್ನ ಜೊತೆ ಅಲ್ಲಿ ಕರ್ಕೊಂಡು ಹೋಗಬಾರ್ದಾಗಿತ್ತು. ನಿಮಗೆ ತಾನೇ ಹೀಗಾಗತ್ತೆ ಅಂತ ಏನು ಗೊತ್ತಿತ್ತು ಮಾವ? ಆಗಿದ್ದಾಗಿದೆ. ನಿಜವಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಶಾರ್ವರಿನೇ ಆ ತಪ್ಪು ಮಾಡಿದರೆ ಅವಳು ಸಾಯೋವರೆಗೂ ನರಳಬೇಕು. ಆದಷ್ಟು ಬೇಗ ಅವಳು ಬಣ್ಣನ ಮನೆಯವ್ರ ಮುಂದೆ ಬಯಲು ಮಾಡಬೇಕು. ಹೌದು ತುಳಸಿ. ಸರಿಯಮ್ಮ, ನಾನೇನು ಬರ್ತೀನಮ್ಮ. ಹಾಂ, ತಾತ, ಕಾರ್ ಸಿಕ್ತಂತೆ, ಹೇಗೆ ಸಿಕ್ತು? ಅಯ್ಯೋ, ಅದೊಂದು ದೊಡ್ಡ ಕಥೆಮ್ಮ. ಕಥೆ ಅನ್ನೋದಕ್ಕಿಂತ ಒಂದು ಆಕ್ಷನ್ ಸಿನಿಮಾ. ಏನಾಯ್ತು ಅಂತ ಸರಿಯಾಗಿ ಹೇಳು ತಾತ. ಹೇಳ್ತೀನಿ. ನಾನು ಇಲ್ಲಿಂದ ಹೊರಟ ಮೇಲೆ ಅಂದರೆ ಆ ಕಾರು
ಕಾರು ಶಾರ್ವರಿದು. ನಾನು ಅನ್ಕೊಂಡಿದ್ದು ನಿಜಾನೇ ಆಯ್ತು. ಇದೆಲ್ಲದ್ರ ಹಿಂದೆ ಖಂಡಿತ ಶಾರ್ವರಿ ಕೈವಾಡನೇ ಇರೋದು. ಅದಕ್ಕೆ ಅವಳು ಇಷ್ಟೆಲ್ಲ ಪೇಚಾಡ್ತಿರೋದು, ಪರದಾಡ್ತಿರೋದು. ಹಾಕಿದ ಕಾರು ಅಂದಮೇಲೆ ಆಕ್ಸಿಡೆಂಟ್ ಅವಳೇ ಮಾಡಿರ್ಬೋದಲ್ವಾ? ಅರೆಸ್ಟ್ ಮಾಡಿದಿದ್ರೆ ಅವಳೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಪ್ರೂವ್ ಆಗ್ತಿತ್ತಲ್ವಾ? ಇಲ್ಲಮ್ಮ, ಅವಳು ಈಗ ಹೊಸ ಕಥೆನೇ ಹೇಳ್ತಾ ಇದ್ದಾಳೆ. ಆಕ್ಸಿಡೆಂಟ್ ಆದ ದಿವಸ ಇವಳ ಕಾರು ಕಳುವಾಗಿತ್ತಂತೆ. ಅದು ಸುಳ್ಳಲ್ವಾ ತಾತ? ನೀನು ನಾನು ಹೇಳ್ಬಹುದಮ್ಮ, ಆದರೆ ಪೊಲೀಸ್ನವರು ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಸಾಕ್ಷಿ ಸಮೇತ ಸಾಬೀತು ಮಾಡಬೇಕು. ಏಯ್ ಜುಗ್ಗ, ನಾವೆಲ್ಲ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿರೋವಾಗ ನೀನಲ್ಲಿ ಮೊಬೈಲ್ ಕೂರ್ತಾ ಇದ್ದೀಯಾ? ಏನದು? ಅಂಥದ್ದೇನಿಲ್ಲ. ಆಕ್ಸಿಡೆಂಟ್ ಮಾಡಿದವ್ರಿಗೆ ಏನೇನು ಶಿಕ್ಷೆ ಆಗಬಹುದು ಅಂತ ಗೂಗಲ್ ಅಮ್ಮನ್ನು ಚೆಕ್ ಮಾಡ್ತಾ ಇದ್ದೆ. ಹಾಗೇನೆ ಮನೆಗೆ ಕನ್ನ ಹಾಕೋ ಕಮಂಗಿಗಳಿಗೆಲ್ಲ ಏನಾದರೂ ಶಿಕ್ಷೆ ಇದೆಯಾ ಚೆಕ್ ಮಾಡಪ್ಪ. ಆಯ್ತಾಯ್ತು, ಮಾಡ್ತೀನಿ. ಅಯ್ಯೋ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊಸೆ ಮುದ್ದು ಅಷ್ಟೋರ್ಗೆ ಊಟಕ್ಕಿಟ್ರೆ ವಿಪರೀತ ಪುಣ್ಯ ಬರುತ್ತದೆ. ಹೋಗಿ ಬಡ್ಸ್ಕೊಳ್ಳಿ. ಈ ಮನೇಲಿ ಅದೊಂದೇ ತಾನೇ ನಿಮಗೆ ಕೆಲಸ ಅಂತ ಇರೋದು. ಸರಿ ಬಿಡಮ್ಮ, ನಾನೇ ಹಾಕೊಂಡು ನಾನೇ ತಿನ್ಕೋತೀನಿ, ಬೇಜಾರು ಮಾಡ್ಕೋಬೇಡ. ಸಿರಿ, ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ ಮಗುನ ಹೊಟ್ಟೆನಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಸಾಹಸ ಮಾಡಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸಮರ್ಥಗೋಸ್ಕರ ಅವ್ರೇನು ಮಾಡ್ತಾ ಇಲ್ಲ, ಅವನ ಪರವಾಗಿ ಸಾಕ್ಷಿ ಹೇಳ್ತಿಲ್ಲ ಅಂತ ಅಮ್ಮನ ಹತ್ರ ಹೋಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದೆ. ಆದರೆ ಈಗ ನೋಡಿದ್ರೆ ಅವ್ರ ಪ್ರಾಣನೇ ಪಣಕ್ಕಿಟ್ಟು ಅವ್ರ ಮಗನಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ, ಅಮ್ಮನ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ನಾನು ಹೇಳಲಿಲ್ವಾ ಸೋಗ್ಲಾಡಿ, ಪರಿಸ್ಥಿತಿನೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಆದರೂ ಅಮ್ಮ ಅಷ್ಟೆಲ್ಲ ಸಾಹಸ ಮಾಡಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ. ನಮಗೆಲ್ಲ ಇನ್ನೂ ಜಾಸ್ತಿ ಶಕ್ತಿ ಧೈರ್ಯ ಬಂದಾಗ ಆಗುತ್ತೆ. ನಮ್ಮ ತುಳಸಿ ಸಾಮಾನ್ಯದವಳೆಲ್ಲ ಸೋಗ್ಲಾಡಿ, ಇಂಥದಕ್ಕೆಲ್ಲ ಅವಳು ಕುಗ್ಗೋಲ್ಲ, ಜಗ್ಗೋಲ್ಲ. ಆದರೂ ಅವಳು ಇಂಥ ಸಮಯದಲ್ಲಿ ತುಂಬ ಹುಷಾರಾಗಿರಬೇಕು. ಜೊತೆಗೆ ಅವಳ ಮನಸ್ಸನ್ನು ತುಂಬ ಶಾಂತವಾಗಿ ಇಟ್ಕೊಂಡಿರಬೇಕು. ಇದೆಲ್ಲ ಆಗಬೇಕು ಅಂತಂದರೆ ನನ್ನ ಮೊಮ್ಮಗ ಆಚೆ ಬರಬೇಕು. ಹೌದು ತಾತ, ಸಮರ್ಥಿ ಕೇಸಿಂದ ಹೊರಗೆ ಬರೋದು ಎಷ್ಟು ಮುಖ್ಯನೋ, ಅಮ್ಮನೂ ಈ ಸಮಯದಲ್ಲಿ ಅವ್ರ ಕಾಳಜಿ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಅವ್ರ ಮಗನ ಕಾಪಾಡೋದ್ರ ಜೊತೆಗೆ ಅಮ್ಮನ ಹೊಟ್ಟೆಲಿರೋ ಪುಟ್ಟ ಕಂದನ್ನು ಕಾಳಜಿ ಮಾಡಬೇಕು. ನಾವೆಲ್ಲರೂ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ತಾತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.